ನೋ ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಳ್ತಿರ್ತ ಕಾಂಗ್ರೆಸ್ಸು ಈ ವಿಚಾರದಲ್ಲಿ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಕಾನೂನು ಗಮನಿಸಬೇಕಾಗಿತ್ತು. ಕ್ಯಾಬಿನೆಟೆಲ್ಲರೂ ಚರ್ಚೆ ಮಾಡ್ಬೋದಿತ್ತು. ಈ ಒಂದು ವರದಿ ತೊಗೋಬೇಕಾರೆ ಹಿಂದೆ ವರದಿ ತೊಗೊಂಡೇ ಬಿಡ್ತೀನಿ ನಾನು ಅನ್ನೋಂಥ ರೂಪ ಬಂದಾಗ ಮುಂದಿನ ಚುನಾವಣೆ ನನಗೆ ವೈಯಕ್ತಿಕವಾಗಿ ಹೊಡೆತ ಬೀಳುತ್ತೆ, ನನ್ನ ಮಗನಿಗೆ ಹೊಡೆತ ಬೀಳುತ್ತೆ ಅಂತ ಅಂದ್ಕೊಂಡು ತೊಗೊಳಕ್ಕೆ ಹೋಗಲಿಲ್ಲ. 8-9 ವರ್ಷಕ್ಕಾದರೂ ಇನ್ನೇನು ಇದು ಕೊನೆ ಚುನಾವಣೆ ನಂದು, ನಾನೊಂದು ಗರಿಗೆ ತಗೋಬೇಕು, ಇದ್ರ ಹೆಗ್ಗಳಿಕೆ ನನಗೇ ಸಿಗಬೇಕು ಅನ್ನೋದಕ್ಕೋಸ್ಕರ ಸಮಾಜ ಏನು ಛಿದ್ರ ಆದರೂ ಪರವಾಗಿಲ್ಲ, ಕಾಂಗ್ರೆಸ್ ಪಕ್ಷ ಎಷ್ಟು ಛಿದ್ರ ಆದರೂ ಪರವಾಗಿಲ್ಲ, ಹಿಂದೂ ಸಮಾಜವನ್ನು ಹೊಡೆದ್ರೂ ಚಿಂತೆನಿಲ್ಲ, ನಾನು ಈ ಒಂದು ವರದಿ ತೊಗೊಂಡಿದ್ದೀನಿ ಅನ್ನೋಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕಿದ್ದಾರೆ. ಇದು ಚರ್ಚೆಗೆ ಬಿಡಬೇಕು. ಚರ್ಚೆ ಕ್ಯಾಬಿನೆಟ್ಟಲ್ಲಿ ಇದು ಅವಕಾಶ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಚರ್ಚೆಗೆ ಬಿಟ್ಟಂಥ ಸಂದರ್ಭದಲ್ಲಿ ಸರಿ ಇದೆಯೋ ಸರಿ ಇಲ್ವೋ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಚರ್ಚೆನಲ್ಲಿ ಬರುತ್ತೆ. ಆ ಬಂದಿರೋಂಥ ವರದಿ ಏನು ಬಂದಿದೆ, ಆ ವರದಿನೇ ಸರಿ ಇದೆಯೋ ಸರಿ ಇಲ್ವೋ, ಇವೆಲ್ಲವೂ ಚರ್ಚೆ ಬಂದಂಥ ಅನೇಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ನಾಯಕರು, ತಂಗಡಿಯವರು ಹೇಳಿದ್ದು ನಾನು ನೋಡಿದೆ. ಚರ್ಚೆ ಬರಲಿ, ನೋಡೋಣ, ಆಮೇಲೆ ತೀರ್ಮಾನ ತಾನೇ. ನಾವೇನು ತೀರ್ಮಾನ ಮಾಡೇ ಇಲ್ಲಲ್ಲ. ಚರ್ಚೆ ಬಂದಂಥ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲ, ವಿಧಾನಮಂಡಲದಲ್ಲೇ ಕಾಂಗ್ರೆಸ್ನವರೇ ಬಡ್ದಾಡ್ತಾರೆ ಒಬ್ರಿಗೊಬ್ಬರು. ನಾನು ಜಾತಿ ಇದು, ನಾನು ಲಿಂಗಾಯತರ ಜಾತಿ ನಂದು, ಒಕ್ಕಲಿಗರ ಜಾತಿ ನಂದು, ಹಿಂದುಳಿದ ವರ್ಗ ಜಾತಿ ನಂದು ಅಂಥೇಳಿ ಕಾಂಗ್ರೆಸ್ಸಿನ ಮಂತ್ರಿಗಳಾದಿಯಾಗಿ ವಿಧಾನಸಭೆ ಮಂಡಲದಲ್ಲೇ ಅಧಿವೇಶನದ ಸಂದರ್ಭದಲ್ಲೇ ಕಾಂಗ್ರೆಸ್ನವರು ವೈಯಕ್ತಿಕವಾಗಿ ಬಡ್ದಾಡ್ತಾರೆ. ಯಾಕೆ? ಆ ಜಾತಿ ಪ್ರಮುಖ ಲೀಡರ್ ನಾನು, ನಿಮ್ಮ ಪರವಾಗಿ ನಾನು ಹೋರಾಟ ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ ಇದೊಂದು ಅಸ್ತ್ರವನ್ನು ಬಳಸೋಂಥ ಪ್ರಯತ್ನ ಅವ್ರು ಮಾಡ್ತಾರೆ. ಒಟ್ಟಾರೆ ಸಮಾಜವನ್ನು ಛಿದ್ರ ಮಾಡೋದಕ್ಕೆ ಮಾನ್ಯ ಕಾಂಗ್ರೆಸ್ನವ್ರ ಪ್ರಯತ್ನ ಇವತ್ತು ಒಂದು ರೀತಿಯ ಜನರ ಭಾವನೆಗಳಿಗೆ ನಗೆಪಾಟ್ಲಾಗಿದೆ ಅನ್ನೋಂಥ ಅಂಶವನ್ನು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.